ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲೇ ಬರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಶನ್ ಬೇಗನೆ ಬಂದು ತಲುಪತ್ತೆ. ಇವತ್ತಿನ ಡಿಸೈನ್ಗೆ ನಾನು ಆಲ್ರೆಡಿ ದಾರನ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ನೀಡಲ್ ನಂಬರ್ 10. ಸೇಮ್ ಪಾಯಿಂಟ್ ಗೆ ನೀಡಲ್ ನ ಹಾಕಿ ದಾರ ತೆಗೆದು ಒಂದು ಚೈನ್ ತರ ಹಾಕಿ ಲಾಕ್ ಅನ್ನ ಮಾಡ್ಕೋತೀನಿ. ಲಾಕ್ ಆದ್ಮೇಲೆ 2 ಚೈನ್ ಹಾಕೊಳ್ಳಿ. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು 2 ಚೈನ್ ನ ಪಕ್ಕದಲ್ಲೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಹಾಗೇನೆ ನಾನು ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೇನೆ ವಿಡಿಯೋ ಮೇಲೆ ಬ್ಲೂ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಗೊತ್ತಾ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ನಾನೇನ್ ಡಬಲ್ ಕ್ರೋಶೆ ಮಾಡ್ದೆ ಅಲ್ವಾ, ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ, ಮತ್ತೆ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ. ಫಸ್ಟ್ 2 ಚೈನ್ ಹಾಕಿದ್ವಿ. 2 ಚೈನ್ ಹಾಕಿದ್ಮೇಲೆ ಪಕ್ಕನೆ 3 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡೆ. ನೋಡಿ ಈ ರೀತಿ. ಇವಾಗ 1 2 3 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಂಡು 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ನೋಡ್ಕೊಂಡು ಅಲ್ಲಿಗೆ ಡಬಲ್ ಕ್ರೋಶೆ. ನೋಡಿ ಈ ರೀತಿ ಬರುತ್ತೆ. 1 ಡಬಲ್ ಕ್ರೋಶೆ ಆಯ್ತು. ಮತ್ತೆ ಇವಾಗ ಅದ್ರ ಪಕ್ಕನೆ ಇನ್ನ 3 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ವರ್ಕ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಗ್ಯಾಪ್ ಅನ್ನ ಕೊಡಬಾರ್ದು. ಗ್ಯಾಪ್ ಕೊಟ್ರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಡಿಸೈನ್ ಇದು. ಪಕ್ಕನೆ ವರ್ಕ್ ಗಳನ್ನ ಮಾಡ್ಕೊಳ್ಳಿ. ಹಾಗೆ ಡಬಲ್ ಕ್ರೋಶೆ ಲೆಂತ್ ಕಡೆನು ಫೋಕಸ್ ಮಾಡ್ಕೊಳ್ಳಿ. ಲೆಂತ್ ಹೆಚ್ಚು ಕಡಿಮೆ ಮಾಡ್ಕೋಬೇಡಿ. ನೋಡಿ 4ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. 4 ಡಬಲ್ ಕ್ರೋಶೆ ಆದ್ಮೇಲೆ 1 2 3 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ನೋಡ್ಕೊಂಡು ಈ ರೀತಿ ಸ್ಟ್ರೈಟ್ ಆಗಿಟ್ಟು ಡಬಲ್ ಕ್ರೋಶೆನ ವರ್ಕ್ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಲಾಕ್ ಮಾಡಬಾರ್ದು, ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮತ್ತೆ ಇವಾಗ ಅದ್ರ ಪಕ್ಕನೆ ಡಬಲ್ ಕ್ರೋಶೆ ಪಕ್ಕನೆ ವರ್ಕ್ ಮಾಡ್ಕೊಳ್ಳಿ. ಅಂದ್ರೆ 4 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಬಾಕ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೋತೀವಿ. ಸೊ ಹಾಗಾಗಿ ಒಂದೊಂದು ಬಾಕ್ಸ್ಗೆ 4 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಹಾಗೇನೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ವಿಡಿಯೋ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆನ್ಲೈನ್ ಹಾಗೆ ಆಫ್ಲೈನ್ 2 ರೀತಿ ಕ್ಲಾಸಸ್ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನೋಡಿ 4 ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ 3 ಚೈನ್ ಹಾಕಿ ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಂಡು 4 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ಸೊ ಇದೇ ರೀತಿ ಸೀರೆ ಪೂರ್ತಿ ನಾವು ವರ್ಕ್ ಮಾಡ್ಕೋಬೇಕು. ಇದು ಇವತ್ತಿನ ಡಿಸೈನ್ ಬೇಸ್ ಲೈನ್ ಆಗತ್ತೆ. ನೋಡಿ ಸೀರೆ ಪೂರ್ತಿ ಇದೇ ರೀತಿ ವರ್ಕ್ ಮಾಡಿ ಆಗಿದೆ. ಇವಾಗ ನಾನು ಫಸ್ಟ್ 2 ಚೈನ್ ಹಾಕಿದ್ವಿ ಅಲ್ವಾ, ಈ 2 ಚೈನ್ ನ ಮೇಲ್ಗಡೆಗೆ ಲಾಕ್ ಅನ್ನ ಮಾಡ್ಕೊಂಡಿದೀನಿ. ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೆ ಅಲ್ವಾ. ಸೊ ಸೇಮ್ ಪಾಯಿಂಟ್ ಗೆನೆ ನೀಡಲ್ ನ ಹಾಕಿ ಒಂದು ಚೈನ್ ಹಾಕೋತೀನಿ. ನೋಡಿ ದಾರ ತಗೊಂಡು ಒಂದು ಚೈನ್ ಸ್ಟಿಚ್ ಹಾಕೊಳ್ಳೋದು. ಚೈನ್ ಹಾಕಿದ್ಮೇಲೆ ಇವಾಗ ಮತ್ತೆ ಚೈನ್ ಹಾಕೊಳ್ಳಿ. 1 2 3 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಂಡು ನೋಡಿ ಇಲ್ಲಿ 3 ಚೈನ್ ಏನ್ ಹಾಕಿದ್ವಿ ಅಲ್ವಾ, ಆ ಒಂದು 3 ಚೈನ್ ನ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದೀನಿ. ಇದು 2ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇರೋದು. 3 4. ಸೊ ಇಲ್ಲಿ 3 ಚೈನ್ ನ ಗ್ಯಾಪ್ಗೆ 4 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. 4 ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ ಇವಾಗ ಚೈನ್ ಗಳನ್ನ ಹಾಕೋಬೇಕು. 1 2 3 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ನೆಕ್ಸ್ಟ್ 3 ಚೈನ್ ನ ಗ್ಯಾಪ್ ಇದೆಯಲ್ವಾ, ಅಲ್ಲಿಗೂ ಸಹ ನಾವು 4 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ ಒಂದು ಬಾಕ್ಸ್ಗೂ ಇನ್ನೊಂದು ಬಾಕ್ಸ್ಗೂ ಈ ಒಂದು ಲೇಯರ್ ಮಾಡ್ಬೇಕಾದ್ರೆ 3 ಚೈನ್ ಹಾಕಿದ್ದೆ ಅಲ್ವಾ. ಸೊ 3 ಚೈನ್ ಹಾಕಿದ್ರೆ ಸ್ವಲ್ಪ ಸುಕ್ಕಾಗತ್ತೆ ಅಂತ ನಿಮ್ಗೆ ಏನಾದ್ರೂ ಫೀಲ್ ಆಯ್ತು ಅಂದ್ರೆ ಒಂದು ಚೈನ್ ಎಕ್ಸ್ಟ್ರಾ ಹಾಕಿ ನೆಕ್ಸ್ಟ್ 3 ಚೈನ್ ನ ಗ್ಯಾಪ್ಗೆ ನೀವು ಈ ರೀತಿ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬಹುದು. ನೋಡಿ ಇವಾಗ 4ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ನೋಡಿ 2 ಬಾಕ್ಸ್ ಆಯ್ತು. ಇವಾಗ ನಾನು ಒಂದು ಬೀಡ್ ಅನ್ನ ತಗೋತಾ ಇದ್ದೀನಿ. ಈ ರೀತಿ ದಾರ ತೆಗೆದು ಒಂದು ಆಂಟಿಕ್ ಬೀಡ್ ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಆಂಟಿಕ್ ಬೀಡ್ ಇಲ್ಲ ಅಂತ ಅನ್ನೋರು ನಾರ್ಮಲ್ ಬೀಡ್ ಕೂಡ ಯೂಸ್ ಮಾಡಬಹುದು. ಇಲ್ಲ ಆಂಟಿಕ್ ಬೀಡ್ ನ ಪರ್ಚೇಸ್ ಮಾಡ್ಬೇಕು ಅಂತ ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೀಟೇಲ್ಸ್ ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಬೀಡ್ ನ ಹಾಕಿ ಬೀಡ್ ನ ಲಾಕ್ ಮಾಡ್ಕೋಬೇಕು ಈ ರೀತಿ. ಮತ್ತೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ 3 ಚೈನ್ ನ ಗ್ಯಾಪ್ ಇದೆ ಅಲ್ವಾ, ಈ ಒಂದು ಗ್ಯಾಪ್ಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು.
ಸೊ ಇಲ್ಲಿ ನಾನೇನು ಬಾಕ್ಸ್ ಗಳನ್ನ ಮಾಡ್ಕೊಂಡಿದ್ದೀನಲ್ವಾ ಅದೇ ರೀತಿ ಬಾಕ್ಸ್ ಗಳಿಗೆ ಮ್ಯಾಚ್ ಆಗುವಂತದ್ದು ಬಾಕ್ಸ್ ಶೇಪ್ ಅಲ್ಲೇ ನಾನು ಬೀಡ್ ನ ತಗೊಂಡಿದ್ದೀನಿ. ನೋಡಿ, ಒಂದೊಂದು ಬಾಕ್ಸ್ಗೆ 4 ಡಬಲ್ ಕ್ರೋಶೆಗಳು ಬರಬೇಕು. ಹಾಗೇನೆ ಬೀಡ್ ನ ಲಾಕ್ ಮಾಡೋದು ಕಂಪಲ್ಸರಿ. ಬೀಡ್ ನ ಲಾಕ್ ಮಾಡೋದನ್ನ ಮರಿಬೇಡಿ. ನೋಡಿ, 4 ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ 3 ಚೈನ್, ಮತ್ತೆ ನೆಕ್ಸ್ಟ್ 3 ಚೈನ್ ನ ಗ್ಯಾಪ್ಗೆ 4 ಡಬಲ್ ಕ್ರೋಶೆ. ಸೊ ಇಲ್ಲಿ ಕೌಂಟಿಂಗ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಎಷ್ಟೆಷ್ಟು ಬಾಕ್ಸ್ ಗಳನ್ನ ನಾನು ವರ್ಕ್ ಮಾಡ್ಕೊಂಡು ಆಮೇಲೆ ಬೀಡ್ ಗಳನ್ನ ಹಾಕೋತೀನಿ ಅನ್ನೋದು. ಇದು ಈ ಒಂದು ಡಿಸೈನ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ಮಿಸ್ ಮಾಡ್ಕೊಂತು ಅಂತ ಅಂದ್ರೆ ನೆಕ್ಸ್ಟ್ ಲೇಯರ್ ನ ವರ್ಕ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಕಷ್ಟ ಅಂತ ಅನ್ಸುತ್ತೆ. ನೋಡಿ, 4 ಡಬಲ್ ಕ್ರೋಶೆ ಆಯ್ತು. ಮತ್ತೆ ಇವಾಗ 4 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ. ಅದಕ್ಕಿಂತ ಮುಂಚೆ 3 ಚೈನ್ ಹಾಕೊಳ್ಳಿ. ನೆಕ್ಸ್ಟ್ 3 ಚೈನ್ಗೆ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಡಬಲ್ ಕ್ರೋಶೆ ಲೆಂತ್ ನ ಬ್ಯಾಲೆನ್ಸ್ ಮಾಡಬೇಕು. ವೇರಿಯೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ವೇರಿಯೇಷನ್ ಮಾಡ್ಕೊಂತು ಅಂತ ಅಂದ್ರೆ ಡಿಸೈನ್ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಎಲ್ಲಾನು ಒಂದೇ ಲೆಂತ್ ಅಲ್ಲಿ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ನೋಡಿ, ಬೀಡ್ ಹಾಕದ್ಮೇಲೆ 3 ಬಾಕ್ಸ್ ಗಳನ್ನ ವರ್ಕ್ ಮಾಡ್ಕೊಂಡಿದೀನಿ ಈ ರೀತಿ. ಒಂದು ಬಾಕ್ಸ್ಗೆ 4 ಡಬಲ್ ಕ್ರೋಶೆ ರೀತಿ 3 ಬಾಕ್ಸ್ ನ ವರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಬೀಡ್ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಸ್ಕ್ವೇರ್ ಬೀಡ್ ನ ತಗೊಂಡಿದೀನಿ. ನೋಡಿ, ಸ್ಟಾರ್ಟಿಂಗ್ ಅಲ್ಲಿ 2 ಬಾಕ್ಸಸ್ ಹಾಕಿದ್ದೆ, ಆಮೇಲೆ ಬೀಡ್ ಹಾಕಿದೀನಿ. ಇವಾಗ 3 ಬಾಕ್ಸಸ್ ನ ಹಾಕಿ ಆಮೇಲೆ ಬೀಡ್ ನ ಹಾಕೋತಾ ಇದ್ದೀನಿ. ಇವಾಗ ಬೀಡ್ ನ ಲಾಕ್ ಮಾಡೋದು ಕಂಪಲ್ಸರಿ. ಸ್ಟಾರ್ಟಿಂಗ್ ಅಲ್ಲಿ ಎಂಡಿಂಗ್ ಅಲ್ಲಿ 2 ಟೈಮ್ಸ್ ನಾವು ಬಾಕ್ಸ್ ಗಳನ್ನ ಹಾಕೋತೀವಿ. ಬೀಡ್ ಹಾಕದ್ಮೇಲೆ 3 ಟೈಮ್ಸ್ ನಾವು ಬಾಕ್ಸ್ ಗಳನ್ನ ಹಾಕೋತೀವಿ. ಸೊ ಇವತ್ತಿನ ಡಿಸೈನ್ಗೆ ಸೆಕೆಂಡ್ ಲೇಯರ್ ಈ ರೀತಿ ಆಗತ್ತೆ. ನೋಡಿ, ಬೀಡ್ ಹಾಕದ್ಮೇಲೆ ಮತ್ತೆ ಈ ಕಡೆ ಏನ್ 3 ಬಾಕ್ಸಸ್ ಮಾಡಿದ್ವಿ ಅಲ್ವಾ, ಇದೇ ರೀತಿ ವರ್ಕ್ ಮಾಡೋದು. ಗಮನ ಇಟ್ಕೊಳ್ಳಿ, ಸ್ಟಾರ್ಟಿಂಗ್ ಅಲ್ಲಿ ಎಂಡಿಂಗ್ ಅಲ್ಲಿ 2 ಬಾಕ್ಸಸ್ ಬರುತ್ತೆ. ಇನ್ ಬಿಟ್ವೀನ್ ಬೀಡ್ ಹಾಕದ್ಮೇಲೆ 3 ಬಾಕ್ಸಸ್ ಬರುತ್ತೆ. ಒಂದೊಂದು ಬಾಕ್ಸಸ್ಗೆ 4 ಡಬಲ್ ಕ್ರೋಶೆಗಳು ಬರುತ್ತೆ. ನಾನು ಅವಾಗ್ಲೇ ಹೇಳ್ದಂಗೆ ನಾನ್ ಯೂಸ್ ಮಾಡಿದ ಬೀಡ್ ನ ಯೂಸ್ ಮಾಡ್ಬೇಕು ಅಂತೇನಿಲ್ಲ. ನಿಮ್ಮ ಹತ್ರ ಯಾವ್ದು ಬೀಡ್ ಇದೆ ಅದನ್ನ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ಈ ಬಾಕ್ಸ್ ಗಳಿಗೆ ಮ್ಯಾಚ್ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಶೇಪ್ ಅಲ್ಲಿ ಬೀಡ್ ನ ಯೂಸ್ ಮಾಡಿರೋದು ನಾನು. ಸೊ ಈ ಲೇಯರ್ ಕೂಡ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾವು ಗ್ರೇ ಕಲರ್ ನ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ ಗೆ ನಾನು ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಲಾಕ್ ಆದ್ಮೇಲೆ ತುಂಬಾ ಜನಕ್ಕೆ ಡೌಟ್ ಬರುತ್ತೆ, ಡೈರೆಕ್ಟ್ ಆಗಿ ನಾವು ಚೈನ್ ಹಾಕಿ ನೆಕ್ಸ್ಟ್ ಡಿಸೈನ್ ನ ವರ್ಕ್ ಮಾಡ್ಕೊಳ್ಳೋದ, ಇಲ್ಲ ಅಂತ ಅಂದ್ರೆ ಈ 2 ಚೈನ್ ನ ಗ್ಯಾಪ್ ಇಂದಾನೆ ವರ್ಕ್ ಸ್ಟಾರ್ಟ್ ಮಾಡೋದಂತ. ಈ ತರ ಬಾಕ್ಸ್ ಗಳು ಡಿಸೈನ್ ಮಾಡ್ಬೇಕಾದ್ರೆ ತುಂಬಾ ಜನ ಡೌಟ್ಸ್ ಕೇಳಿರುವಂತದ್ದು ಅದೇನೆ. ಸೊ ಇವತ್ತಿನ ಡಿಸೈನ್ ಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಫಸ್ಟ್ 2 ಚೈನ್ ಹಾಕಿದ್ವಿ ಅಲ್ವಾ, ಈ 2 ಚೈನ್ ನ ಗ್ಯಾಪ್ ಗೆ ನಾನು ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ಲಾಕ್ ಮಾಡ್ಕೊಂಡೆ. ಲಾಕ್ ಆದ್ಮೇಲೆ ಈ 2 ಚೈನ್ ನ ಗ್ಯಾಪ್ ಗೆ ಸಿಂಗಲ್ ಕ್ರೋಶೆಗಳನ್ನ ಹಾಕೋತೀನಿ ನಾನು. ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಈ 2 ಚೈನ್ ಗ್ಯಾಪ್ ನ ನಾವ್ ಏನ್ ಮಾಡ್ಬೇಕು ಅಂತ. ಸೊ ಇಲ್ಲಿ ನಾನು 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಗಳು ಹಾಕೋತೀನಿ. ಮತ್ತೆ ಇವಾಗ 4 ಚೈನ್ ಗಳನ್ನ ಹಾಕೋತಾ ಇದ್ದೀನಿ. ಇನ್ ಕೇಸ್ ಇಲ್ಲಿ 4 ಚೈನ್ ನಮ್ಗೆ ಇಲ್ಲಿ ರೀಚ್ ಆಗಲ್ಲ ಇಲ್ಲಿ 3 ಚೈನ್ ಗ್ಯಾಪ್ಗೆ ಅಂತ ಅಂದ್ರೆ ನೀವು 5 ಚೈನ್ ಕೂಡ ಹಾಕೋಬಹುದು. ನಾನಿಲ್ಲಿ 5 ಚೈನ್ ಹಾಕೊಂಡಿದ್ದೀನಿ. ನೋಡಿ, ಇದು 1 ಚೈನ್ ಎಕ್ಸ್ಟ್ರಾ ಹಾಕೊಂಡಾಗ ಈ ರೀತಿ ಬರುತ್ತೆ. 4 ಚೈನ್ ಹಾಕೊಂಡ್ರೆ ಸ್ವಲ್ಪ ಸುಕ್ಕಾಗತ್ತೆ ಅಂತ ಅನ್ಸುತ್ತೆ. ಇವಾಗ ಬೀಡ್ ನ ಲಾಕ್ ಮಾಡಿದಾಗ ಹಿಂದೆಗಡೆ ಈ ರೀತಿ ದಾರ ಬರುತ್ತೆ ಅಲ್ವಾ, ಈ ಒಂದು ದಾರಕ್ಕೆ ನಾನು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ತ್ರಿಬಲ್ ಕ್ರೋಶೆ ಮಾಡಿ ಆಯ್ತು. ಇವಾಗ 3 ಚೈನ್ ಹಾಕೊಳ್ಳಿ. 3 ಚೈನ್ ಹಾಕಿ ನಾವು ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆಗೆ 3 ಚೈನ್ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ ಇವಾಗ ತ್ರಿಬಲ್ ಕ್ರೋಶೆ ಸೇಮ್ ಬೀಡ್ ನ ಹಿಂದೆಗಡೆ ಇರೋ ದಾರಕ್ಕೆ ವರ್ಕ್ ಮಾಡ್ತಾ ಇರೋಂಥದ್ದು. ಸ್ಟಾರ್ಟಿಂಗ್ ಅಲ್ಲಿ ಮೊದಲನೇ ತ್ರಿಬಲ್ ಕ್ರೋಶೆ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಆಮೇಲೆ 1 ತ್ರಿಬಲ್ ಕ್ರೋಶೆ ಆದ್ಮೇಲೆ ಬೀಡ್ ನ ಹಿಂದೆಗಡೆ ಇರೋ ದಾರದ ಗ್ರಿಪ್ ನಮ್ಗೆ ನೀಟಾಗಿ ಸಿಗುತ್ತೆ. ಹಾಗಾಗಿ ಈಸಿಯಾಗಿ ವರ್ಕ್ ಮಾಡ್ಕೋಬಹುದು. ಮತ್ತೆ 3 ಚೈನ್ ಹಾಕಿ ನಾವು ಮಾಡಿದ್ವಿ ಅಲ್ವಾ ತ್ರಿಬಲ್ ಕ್ರೋಶೆ, ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡಿ ಪಿಕೌಟ್ ಸ್ಟಿಚ್ ನ ವರ್ಕ್ ಮಾಡುವಂತದ್ದು. ಇದೇ ರೀತಿ ಬೀಡ್ ನ ಹಿಂದೆಗಡೆ ಇರೋ ದಾರ ಕಂಪ್ಲೀಟ್ ಆಗಿ ಫಿಲ್ ಆಗ್ಬೇಕು. ಆ ರೀತಿ ನಾವು ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಹಾಗೆ 3 ಚೈನ್ ಹಾಕಿ ಲಾಕ್ ಮಾಡೋದನ್ನ ಮರಿಬೇಡಿ. 3 ಚೈನ್ ಹಾಕಿ ಲಾಕ್ ಮಾಡ್ಲಿಲ್ಲ ಅಂತ ಅಂದ್ರೆ ಪ್ಲೇನ್ ಆರ್ಚ್ ತರ ಆಗ್ಬಿಡುತ್ತೆ, ಪಿಕಾಟ್ ಆರ್ಚ್ ತರ ನಮ್ಗೆ ಕಾಣಿಸೋದಿಲ್ಲ. ನೋಡಿ, ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಟೋಟಲ್ ಆಗಿ ನಾನು ಇವಾಗ 4ನೇ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇರೋದು. ತ್ರಿಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕಿ ಅದೇ ತ್ರಿಬಲ್ ಕ್ರೋಶೆಗೆ ನಾವು ಲಾಕ್ ಮಾಡ್ಕೋಬೇಕು. ಸೊ ನೀವು 4 ಚೈನ್ ಕೂಡ ಹಾಕೋಬಹುದು ಬೇಕು ಅಂದ್ರೆ. ಇದೇ ತರ ಬೀಡ್ ಸುತ್ತ ವರ್ಕ್ ಅನ್ನ ಮಾಡ್ಕೊಳ್ಳಿ.
ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಯ್ತು. ಬೀಡ್ ಸುತ್ತ ಇದೇ ರೀತಿ ವರ್ಕ್ ಮಾಡಿ ಇವಾಗ ನಾನು ಡೈರೆಕ್ಟ್ ಆಗಿ ಇಲ್ಲಿ 3 ಚೈನ್ ನ ಗ್ಯಾಪ್ ಇತ್ತಲ್ವಾ, ಆ 3 ಚೈನ್ ನ ಗ್ಯಾಪ್ಗೆ ಲಾಕ್ ಮಾಡ್ಕೊತಾ ಇದೀನಿ. ನೋಡಿ ಇದು ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಈ ಒಂದು ಬೀಡ್ ನ ಸೈಜ್ ಗೆ ನಾನು ಬೀಡ್ ನ ಹಿಂದೆಗಡೆಗೆ 10 ತ್ರಿಬಲ್ ಕ್ರೋಶೆನ ಮಾಡ್ಕೊಂಡು ಪಿಕೌಟ್ ನ ಮಾಡ್ಕೊಂಡಿದೀನಿ. ಮತ್ತೆ ಇವಾಗ ಚೈನ್ ಗಳು ಹಾಕೊಳ್ಳಿ. ಇಲ್ಲಿ ಬೇಕಂದ್ರೆ 4 ಚೈನ್ ಹಾಕಿ ರೀಚ್ ಆಗ್ಲಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ 3 ಚೈನ್ ವರ್ಗುನು ನೀವು 5 ಚೈನ್ ಕೂಡ ಹಾಕೋಬಹುದು. ಹಾಕೊಂಡು ನೆಕ್ಸ್ಟ್ 3 ಚೈನ್ ನ ಗ್ಯಾಪ್ಗೆ ಲಾಕ್ ಮಾಡ್ಕೋಬಹುದು. ನೋಡಿ ಇದು ಆರ್ಚ್ ಎಷ್ಟು ಕ್ಯೂಟ್ ಆಗಿದೆ. ಮತ್ತೆ ಇವಾಗ ನೆಕ್ಸ್ಟ್ ಬೀಡ್ ನ ಹಿಂದೆಗಡೆ ಕೂಡ ಇದೇ ರೀತಿ ನಾವು ವರ್ಕ್ ಅನ್ನ ಮಾಡ್ಕೊಳ್ಳುವಂತದ್ದು. ಫ್ರೆಂಡ್ಸ್ ಹಾಗೇನೆ ನಾನಿಲ್ಲಿ 10 ತ್ರಿಬಲ್ ಕ್ರೋಶೆ ಮಾಡಿದೀನಿ ಅಲ್ವಾ, ಇನ್ ಕೇಸ್ ನೀವು ಚಿಕ್ಕ ಬೀಡ್ ಹಾಕೊಂಡ್ರೆ ತ್ರಿಬಲ್ ಕ್ರೋಶೆ ಕೌಂಟಿಂಗ್ಸ್ ಕಡಿಮೆ ಬರುತ್ತೆ. ಇಲ್ಲ ನಾನು ದೊಡ್ಡ ಬೀಡ್ಸ್ ನ ಹಾಕೊಂಡಿದೀನಿ ಇದಕ್ಕಿನ ಅಂತಂದ್ರೆ ತ್ರಿಬಲ್ ಕ್ರೋಶೆ ಕೌಂಟಿಂಗ್ಸ್ ಜಾಸ್ತಿ ಬರುತ್ತೆ. ತೀರಾ ಚಿಕ್ಕದು ಹಾಕೋಬೇಡಿ, ತೀರಾ ದೊಡ್ಡದು ಹಾಕೋಬೇಡಿ, ಮೀಡಿಯಂ ಸೈಜ್ ಹಾಕೊಳ್ಳಿ. ಇಲ್ಲ ಅಂತ ಅಂದ್ರೆ ಕ್ರಿಸ್ಟಲ್ ಬೀಡ್ ಬರುತ್ತೆ ನಮ್ಗೆ 5 ಇಲ್ಲ 6 mm ಸೈಜ್ ಅಲ್ಲಿ ಕ್ರಿಸ್ಟಲ್ ಬೀಡ್ ಬರುತ್ತೆ. ಆ ಒಂದು ಬೀಡ್ ನ ಕೂಡ ನೀವು ಹಾಕೋಬಹುದು ಈ ಒಂದು ಡಿಸೈನ್ ನ ವರ್ಕ್ ಮಾಡ್ಕೊಳ್ಳೋದಕ್ಕೆ. ನೋಡಿ ಇಲ್ಲೂ ಅಷ್ಟೇ ಬೀಡ್ ನ ಹಿಂದೆ ತ್ರಿಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಅಂದ್ರೆ ಮೊದಲನೇ ಆರ್ಚ್ ನಾವ್ ಯಾವ ರೀತಿ ವರ್ಕ್ ಮಾಡ್ಕೋತೀವಿ ಅಲ್ವಾ, ಅದೇ ರೀತಿ ಎಲ್ಲಾ ಆರ್ಚ್ ಗಳು ನಾವು ವರ್ಕ್ ಮಾಡ್ಕೋಬೇಕು. ಬೀಡ್ ನ ಹಿಂದೆಗಡೆ ಇರೋ ದಾರಕ್ಕೆನೆ ತ್ರಿಬಲ್ ಕ್ರೋಶೆ ಬದಲು ಬೇಕಂದ್ರೆ ನೀವು ಡಬಲ್ ಕ್ರೋಶೆ ಸ್ಟಿಚ್ ಕೂಡ ಈ ಒಂದು ಡಿಸೈನ್ ಗೆ ಮಾಡ್ಕೋಬಹುದು. ನೋಡಿ ಇದೇ ತರ ಈ ಎಲ್ಲಾ ಆರ್ಚ್ ಗಳು ನಾವು ವರ್ಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ ಇದು ಎಷ್ಟು ಕ್ಯೂಟ್ ಆಗಿದೆ ಡಿಸೈನ್ ಅಂತ ಒಂದ್ಸತಿ ನೀವು ಟ್ರೈ ಮಾಡಿ ಇದನ್ನ. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು 2 ಆರ್ಚ್ ಗಳು ಕಂಪ್ಲೀಟ್ ಆಗಿದೆ. 2 ಆರ್ಚ್ ಗಳ ಮಧ್ಯೆ 5 ಚೈನ್ ಇದೆ ಅಲ್ವಾ, ಅಲ್ಲಿಗೆ ನಾವು ಕುಚ್ಚನ್ನ ಹಾಕೋದು. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಕಲರ್ ಕಾಂಬಿನೇಷನ್ ಇನ್ನ ಚೆನ್ನಾಗಿರೋದಿತ್ತು ಅಂತ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡಿಸೈನ್. ಒಂದ್ಸತಿ ನೀವು ಟ್ರೈ ಮಾಡಿ, ಮಿಸ್ ಮಾಡ್ಕೋಬೇಡಿ. ಈ ಡಿಸೈನ್ ನಿಮ್ ಕ್ಯಾಟಲಾಗ್ ನ ಆಡ್ ಮಾಡ್ಕೊಳ್ಳೋದಂತೂ ಮಿಸ್ ಮಾಡ್ಕೋಬೇಡಿ. ಫ್ರೆಂಡ್ಸ್ ನೋಡ್ತಾ ಇದೀರಲ್ವಾ ಡಿಸೈನ್ ಕಂಪ್ಲೀಟ್ ಆಗಿದೆ. ಕುಚ್ ಕೂಡ ಕಟ್ಟಿದೀನಿ. ನಾನು ಅವಾಗ್ಲೇ ಹೇಳ್ದಂಗೆ 5 ಚೈನ್ ನ ಗ್ಯಾಪ್ಗೆ ಕುಚ್ ಕಟ್ಟಬೇಕು ಅಂತ ಹೇಳಿದ್ದೆ ಅಲ್ವಾ, ಸೊ 150 ಎಳೆ ದಾರ ತಗೊಂಡು ಕುಚ್ ಕಟ್ಟಿದೀನಿ. ಸೊ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಈ ಒಂದು ಡಿಸೈನ್ ಗೆ ನಾವು ಚಾರ್ಜ್ ಮಾಡ್ಬೋದು ಅಂತಂದ್ರೆ 1000 ಎವೋ ನಾವು ಚಾರ್ಜ್ ಮಾಡ್ಬೋದು. ಯಾಕಂದ್ರೆ ಕಂಪ್ಲೀಟ್ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಕೆಲಸ ಜಾಸ್ತಿನೇ ಹಿಡಿಯುತ್ತೆ. ಅಂದ್ರೆ ಬೀಡ್ ನ ಯೂಸ್ ಮಾಡಿದಾಗ ಬೇಗ ಮುಗಿಸ್ಬೋದು, ಬಟ್ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗುತ್ತೆ. ಬಟ್ ಡಿಸೈನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಒಂದ್ಸತಿ ನೀವು ಟ್ರೈ ಮಾಡಿ. ಫ್ರೆಂಡ್ಸ್ ಇವತ್ತಿನ ಡಿಸೈನು ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡೋದು ಬರಿಬೇಡಿ. ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ಯಾರಾದ್ರೂ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಕವಿತಾ ಎಂಟರ್ಪ್ರೈಸಸ್ ಅವರ ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಒಂದ್ಸತಿ ನೀವು ಚೆಕ್ ಮಾಡಬಹುದು. ಕ್ಲಾಸಸ್ ಇಂಟ್ರೆಸ್ಟ್ ಇರೋರು ಇಲ್ಲಿ ವಿಡಿಯೋ ಮೇಲೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು.